ಇವತ್ತು ಒಂದು 10 ನಿಮಿಷ ರೆಸ್ಟ್ ಮಾಡೋಣ, ಗಂಟ್ಲು ನೋವ್ತಿತ್ತು ಅಂತೇಳಿ ನಾನು ರೂಮಿಗೆ ಬಂದೆ. ಯೂಶ್ವಲಾಗಿ ಎಲ್ಲರೂ ಹಾಲಲ್ಲಿ ಅಲ್ಲಿ ಇಲ್ಲಿ ಮಲ್ಕೊತಾರೆ, ನಾನು ಎಷ್ಟೋ ವಿಡಿಯೋ ಹಾಕ್ತಾ ಇರ್ತೀನಲ್ಲ. ಇವತ್ತು ನಾನು ರೂಮಿಗೆ ಬಂದಿದ್ದು ಮಲ್ಕೊಂಡಿದ್ದ ತಕ್ಷಣವೇ ನೋಡಿ ಎಲ್ಲರೂ ಇಲ್ಲೇ ಬಂದು ಮಲ್ಕೊಂಡಿದ್ದಾರೆ. ಆಲ್ಬೈ, ಆಸ್ಕಿ, ಲಕ್ಕಿ, ಮೋಟು, ಮದೇಶ್, ಏನು ಗೊತ್ತಾಗ್ತಿತ್ತು. ಓ ನೋಡಿ, ಇದನ್ನೇ ಹೇಳೋದು, ನಂಬಿಕೆ. ಅವ್ರಿಗೆ ಗೊತ್ತು ನಮ್ಮಮ್ಮ ಇಲ್ಲಿದ್ದಾಳೆ, ನಮ್ಮಮ್ಮನ ಸುತ್ತ ನಾವು ಇರಬೇಕು. ಇದು ಮೇಲೆ ಮಲ್ಕೊಂಡಿದೆ, ಇದು ನೋಡಿ ಬೆಡ್ ಮೇಲಿದೆ, ಬೆಡ್ಶೀಟ್ ಎಲ್ಲ ಕಿತ್ಕೊಂಡು ಎಲ್ಲ ಮುದ್ರಕೊಂಡು ಪಾರು ಮಲ್ಕೊಂಡಿದ್ದಾಳೆ. ಯೂಶ್ವಲಾಗಿ ಆಲ್ಬಿ ಅದು ಪೆನ್ ಇಟ್ಕೊಂಡು ಮಲ್ಕೊಂಡಿದೆ. ಅದಕ್ಕೆ ಯಾವಾಗಲೂ ಏನಾದ್ರು ಒಂದು ವಸ್ತು ಇರಬೇಕು ನಿದ್ದೆ ಮಾಡೋಕ್ಕೆ. ಇನ್ನಿದು ಗಾಡ್ಸಿಲ್ಲ, ಕ್ವಾಣ, ಅದು ಏನಾದರೂ ಅಳ್ಳಾಡಲ್ಲ ಅವ್ನು ನಿದ್ದೆ. ಈವನ್ ಇವಳು ಅಷ್ಟೇ, ಲಕ್ಕಿನೂ ತುಂಬ ಡೀಪಾಗಿ ನಿದ್ದೆ ಮಾಡ್ತಾಳೆ ಅವಳು. ಮೋಟಿ ಮೊಟ ಅವ್ರಿಗೆ ಒಂದು ನಂಬಿಕೆ, ನಮ್ಮಮ್ಮ ಎಲ್ಲಿದ್ದಾಳೆ, ನಾವು ಅಲ್ಲಿರಬೇಕು. ನೋಡಿ ಎಲ್ಲರೂ ಇಲ್ಲೇ ಇದ್ದಾಳೆ, ಆದರೆ ಗೋಪಿ ಒಬ್ಬಳು ಮಿಸ್ಸಿಂಗು. ಅವಳು ಮಾತ್ರ ಹಾಗೆ, ಗೋಪಿ ಯಾವಾಗಲೂ ಇಂಡಿಪೆಂಡೆಂಟ್, ಅದು ಕ್ಯಾಂಡಿಡೇಟು. ನಾನು ಯಾರನ್ನಾರು ಮುದ್ದು ಮಾಡಿದ್ರೆ ಓಡ್ ಬಂದುಬಿಡ್ತಾಳೆ, ಅವಳು ಆ ಕ್ಯಾರೆಕ್ಟ್ರ್. ಲಕ್ಕಿ ನೀನೇನಾ? ಮೊಟ ನೀನೇನ? ಮಾದೇಶ ನೀನೇನೇನು ಮಾದೇಶ? ಬಲಾತೀಟೆ ನನ್ನ ಮಗನ ಇದ್ದ, ಬಲಾತೀಟೆ. ಇವನು ಒಬ್ಬ ಸುಸ್ಸು ಮಾಡ್ತಾನೆ ಮನೆ ಒಳಗೆ. ಇವನು ಮಾಡೋದು ನೋಡಿ ಎಲ್ಲರೂ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅಯ್ಯೋ ಸಾಕಾಗಿದೆ, ಮನೆ ಕ್ಲೀನ್ ಮಾಡಿ ನನಗಂತೂ ಹೋಗಿ ತೆಗಿ. ಹಂಗೆ ಮಾಡ್ತೇವೆ. ಓಹೋ ಇವಳು ಸುಖ ನಿದ್ದೆ. ಎಲ್ಲೊಂಟ ಮದೇಶ? ಹತ್ತಕ್ಕಾಗಲ್ಲ, 2 ಕಾಲು ಹಾಕ್ಕೊಂಡು ನಿಂತ್ಕೋತಾನೆ. ಮೇಲ್ ಬಾ ಮಧು, ಮೇಲ್ ಬರಲ್ವೇನೋ? ನಿದ್ದೆ ಹಂಗೆ. ಸೊ ಈ ಥರ ನೋಡಿ, ಆಸ್ಕೆ ಹಿಂಗಿದೆ ನಮ್ಮ ಮನೆ ಮಕ್ಳ ಕತೆ. ಇದು ಮೇಲೆ ಬಂತು ಸ್ಟಾರ್ಟ್, ಇದು ಕಂಬಳಿ ಕಚ್ಚಕ್ಕೀಗ. ಮೊಟ ಎಲ್ಲ ಕಚ್ಚಿ ಮಡಗ್ತಾರೆ ಕೂದಲು ನೋಡಿ ನಮ್ಮ ಮನೆಯಲ್ಲಿ. ಈ ಬೆಡ್ ಮೇಲೆ ಹೆಂಗೆ ಅಂತ ನಾವು ನಿದ್ದೆ ಮಾಡೋದು, ಇವ್ರದ್ದೋ ನಮ್ಮದೋ ನನಗೆ ಅರ್ಥ ಆಗ್ತಿಲ್ಲ. ನಮ್ಮ ಮನೇಲಿ ನಮ್ಮದು ಇವ್ರದ್ದು ಅಂತ ಏನಿಲ್ಲ, ಯಾರು ಎಲ್ಲಿ ಬೇಕಾದ್ರೂ ಮಲ್ಕೊತಾರೋ. ಅಬ್ಬಾ ಮೈ ಮುರಿತಾವಳೆ ರಾಣಿ. ಇದು ಇದ್ರ ಮೇಲೆ ತಲೆ ಹಾಕ್ಕೊಂಡು ಇದ್ರ ಮೇಲೆ ಕಂಬಳಿ ಮೇಲೆ ಮಲ್ಕೊಂಡಿದೆ. ಹಿಂಗಿದೆ ನೋಡಿ, ತಾಯಿ ಎಲ್ಲಿರ್ತಾರೋ ಮಕ್ಕಳಲ್ಲೇ ಇರಬೇಕಂತ ಈ ಮಕ್ಳುಗಳು.